ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತುಂಬ ಹಿಂದಿನ ವ್ಲಾಗು, ಅಂದರೆ ನಂದು ಆ್ಯನಿವರ್ಸರಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದಕ್ಕಿಂತ ಹಿಂದೆ ಮಾಡಿರೋಂತಹ ವೀಡಿಯೋ. ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನನ್ನ ಸ್ಟೋರಿನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅವತ್ತು ಮಾಡಿರೋಂತಹ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಅಲ್ಲೇ ಒಂದು ಹೋಟೆಲಲ್ಲಿ, ನಾನು ಹೋಟೆಲ್ದು ಕೂಡ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ಹೋಟೆಲ್ ಭುವನೇಶ್ವರಿ ಅಂತ, ಆ ಹೋಟೆಲ್ಗೆ ಹೋಗಿ ತಿಂಡಿ ಮಾಡಿಕೊಂಡು ಬಂದ್ವಿ. ಬರಬೇಕಾದ್ರೆ ಇಲ್ಲಿ ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ರೋಡ್ ವೆದರ್ ನೋಡಿ, ಅಲ್ಲಿ ಬೆಟ್ಟ ಗುಡ್ಡ ವೆದರ್ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಫೈನಲಿ ಬಂದ್ವಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅದು ಎಂಟ್ರೆನ್ಸ್ದು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಅದು ನಾವು ಏನಾಗೋಯ್ತು ಅಂದರೆ, ನಾವು ಬೇಗನೆ ಹೊರಡಬೇಕಿತ್ತು. ಆಲ್ಮೋಸ್ಟ್ ಅಲ್ಲಿ 8 ಗಂಟೆಗೆ ನಾವು ದೇವಸ್ಥಾನದಲ್ಲಿ ಇರಬೇಕಿತ್ತು, ಆದರೆ ನಮಗೆ ಲೇಟ್ ಆಗೋಯಿತು. ನಾವು ಅಲ್ಲಿ ಬಿಟ್ಟಿದ್ದೆ ಲೇಟ್ ಆಗೋಯಿತು. ಸೊ ಫುಲ್ ಜನ ಇದ್ದರು. ಮತ್ತು ಹಿಮ ಏನು ಬರುತ್ತೆ, ನಾನು ಕಾಲೇಜ್ ಡೇಸಲ್ಲಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆ. ಆವಾಗ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನಾವು ಇವಾಗಲೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ತುಂಬ ಜನ ಇದ್ದರು. ತುಂಬ ಅಂದರೆ ತುಂಬ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅಂದರೆ ಬಿಸಿಲು ಬೇರೆ ಬಂದ್ಬಿಡ್ತು. ಬಿಸಿಲಲ್ಲಿ ನಿಂತ್ಕೊಂಡು ಸಾಕಾಗೋಯಿತು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಜನ ಇರ್ತಾರೆ ಅಂತ. ಹೆಂಗೋ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ಮಗು ಅಲ್ಲಿ ತುಂಬ ಆಟ ಆಡ್ತಾಯಿತ್ತು. ಆ ಹುಡುಗಿನ ನೋಡಿದ್ರೆ ನನ್ನನ್ನು ನೋಡ್ದಂಗೆ ಅನಿಸ್ತಾಯಿತ್ತು, ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅದೇ ಥರ ಬಾಫ್ ಕಟ್ಟೆಲ್ಲ ಮಾಡಿಸ್ಕೊಂಡು ಅಷ್ಟೇ ದಪ್ಪಕ್ಕೆ ಗುಂಡಕ್ಕಿದ್ದೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಅದೆಲ್ಲ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಆಚೆ ಕಡೆ ಕೂತಿದ್ವಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಅವಾಗ ಇನ್ನೂ ಚೆನ್ನಾಗಿತ್ತು ವೆದರು. ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಬಿಸಿಲು ಜಾಸ್ತಿ ಆಗೋಯಿತು. ನನ್ನ ಹಸ್ಬೆಂಡ್ ಫಸ್ಟ್ ಟೈಮಲ್ಲಿ ವಿಸಿಟ್ ಮಾಡಿದ್ದು. ಪಾಪ ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಅಂದರೆ, ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಅಂದರೆ ಎಲ್ರಿಗೂ ಹಿಮ ಇರುತ್ತೆ, ಚಳಿ ಆಗುತ್ತೆ, ಚೆನ್ನಾಗಿರುತ್ತೆ ಅಲ್ವ ವೆದರು. ಬಟ್ ಅಲ್ಲಿ ಸ್ವಲ್ಪ ಬಿಸಿಲಾಗೋಯಿತು. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ, ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ನೀವು ನೋಡಿ, ನಾವು ದರ್ಶನ ಮುಗಿಸ್ಕೊಂಡು ಬಂದ್ರೂ ಎಷ್ಟು ಜನ ಇದ್ದಾರೆ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಯಾಕಷ್ಟು ಜನ ಅಂತ ಅನಿಸ್ತು, ಅಷ್ಟು ಜನ ಅಂದ್ಬಿಟ್ಟು ಬಂದ್ವಿ. ನಾವು ಬಂದ್ಬಿಟ್ಟು ಇಲ್ಲಿ ನೇರ್ಲೆಂಡ್ ತೊಗೊಳ್ಳೋಣ ಅಂತ ನಿಂತಿದ್ವಿ. ಹೊರ್ಗಡೆ ಬಂದು ನೋಡಿದ್ರೆ ಅಲ್ಲೂ ಅಷ್ಟು ಜನ. ಅದನ್ನು ವೀಡಿಯೋ ಮಾಡಿದೆ, ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಫುಲ್ ರೋಡ್ ತುಂಬ ಅವರೇ ಇದ್ದಾರೆ, ಅಷ್ಟು ಜನ ದೇವಸ್ಥಾನಕ್ಕೆ ಬರೋರೆ. ಅಲ್ಲಿ ರೋಡ್ ತುಂಬ ಅಷ್ಟು ಜನ ನಿಂತಿದ್ದಾರೆ. ಅಲ್ಲಿ ಸ್ವಲ್ಪ ನೇರ್ಲೆಂಡ್ ತೊಗೊಂಡ್ವಿ, ಜಾಸ್ತಿ ತೊಗೊಳ್ಳಿಲ್ಲ, ಒಂದು 20 ರೂಪಾಯಿಗೇನೋ ನೇರ್ಲೆಂಡ್ ತೊಗೊಂಡ್ವಿ. ನೋಡೋಣ, ಟೇಸ್ಟ್ ಮಾಡೋಣ, ತುಂಬ ದಿನ ಆಗಿತ್ತು ಅಂತ. ಹಾಗೆ ಒಂದು ಎಳ್ನೀರು ಕುಡ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ವೀಡಿಯೋಸೇ ಮಾಡಲಿಲ್ಲ, ಕಂಟಿನ್ಯೂನೇ ಮಾಡಲಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಇದು ನಾವು ದೇವಸ್ಥಾನದಿಂದ ಬಂದು ಒಂದು 2 ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದರು. ಅವ್ರು ಬಂದಾಗ ಅವ್ರು ಏನೇನೋ ನನಗೆ ತಂದಿದ್ರು, ಅಂದರೆ ಕಾಯಿ ಆಗಿರ್ಬೋದು, ಮತ್ತು ತುಪ್ಪ, ಮತ್ತು ಪಪ್ಸು, ತಿಂಡಿ ಐಟಮ್ಸ್ಗಳೆಲ್ಲ ತಂದಿದ್ರು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ವೀಡಿಯೋ ಸ್ಟಾರ್ಟೇ ಮಾಡಿರಲಿಲ್ಲ. ಅವರು ಸ್ವಲ್ಪ ಕಾಯಿಗಳು ತಂದಿದ್ರು, ಮತ್ತು ಸಮೋಸ, ಪಪ್ಸು, ದಿಲ್ಪಸನ್ನು ಇದನ್ನೆಲ್ಲ ತೊಗೊಂಡು ಬಂದಿದ್ರಲ್ಲ ಅಂತ ನೋಡೋಣ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ನಮ್ಮೂರಲ್ಲಿ ಬೆಣ್ಣೆ ಸಿಗುತ್ತೆ, ಆ ಬೆಣ್ಣೆನ ತೊಗೊಂಡು ತುಪ್ಪ ಮಾಡ್ಕೊಂಡು ಬಂದಿದ್ರು. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ನಾನಷ್ಟು ತುಪ್ಪ ಎಲ್ಲ ತಿನ್ನಲ್ಲ, ನನ್ನ ಹಸ್ಬೆಂಡ್ಗೆ ಇಷ್ಟ ತುಪ್ಪ ಅಂದರೆ, ಅವ್ರಿಗೆ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿತ್ತು. ಫುಲ್ ಮುಚ್ಚಳ ಅಂದರೆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಗಮ್ಮಂತಾಯಿತು. ಅದಾದಮೇಲೆ ವೆದರ್ ನೋಡಿ ನೀವು, ಫುಲ್ ಮಳೆ ಬರ್ತಾಯಿತ್ತು, ವೆದರ್ ಚೆನ್ನಾಗಿದೆ ಅಂತ ಹಾಗೆ ವೀಡಿಯೋ ಮಾಡಿಕೊಂಡೆ. ಮತ್ತೇನೆಂದರೆ, ನಮ್ಮಮ್ಮ ಬಂದರು ಅಂದ್ಬಿಟ್ಟು ನಾನು ಚಿಕನ್ ಚಾಪ್ಸು, ಕಬಾಬು ಇದನ್ನೆಲ್ಲ ಮಾಡಿದ್ದೆ. ಬಟ್ ಅದೆಲ್ಲ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವಾಗಲೇ ನಾನು ಪನ್ನೀರ್ ಬಿರಿಯಾನಿನ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ರೆಸಿಪೀಸ್ ಚೆನ್ನಾಗಿದೆ, ಚೆನ್ನಾಗಿ ಬಂತು ನಾವು ಮಾಡ್ಕೊಂಡು ತಿಂದಾಗ. ಸೊ ನೀವು ಟ್ರೈ ಮಾಡ್ಬೋದು. ಇಲ್ಲಿ ನಾನು ಚಿಕನ್ ಚಾಪ್ಸ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಎಲ್ಲ ಅಪ್ಡೇಟ್ನೂ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ನಮ್ಮಮ್ಮ ಬಂದಾಗ ಏನೇನು ಮಾಡಿದೆ ಅಂದರೆ, ಚಪಾತಿ ಮಾಡಿದ್ದೆ, ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದೆ, ಮತ್ತು ರೈಸ್ ಮಾಡಿದ್ದೆ. ರೈಸ್ ಜಾಸ್ತಿ ಮಾಡಿರಲಿಲ್ಲ, ಯಾಕಂದರೆ ಚಪಾತಿನೇ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ರೈಸ್ ಕಮ್ಮಿ ಮಾಡಿದೆ. ಅದಾದಮೇಲೆ ಕಬಾಬ್ ಮಾಡಿದ್ದೆ, ಚೆನ್ನಾಗಿತ್ತು. ಅದಾದಮೇಲೆ ಕಬಾಬ್ಗೆ ಖಾರ ಇದ್ದರೆ ಚೆನ್ನಾಗಿರುತ್ತಿಲ್ವಾ, ಗ್ರೀನ್ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗ್ರೀನ್ ಖಾರನೂ ಮಾಡಿದ್ದೆ. ಸೊ ನೋಡ್ಕೊಂಡು ಬನ್ನಿ, ಇಲ್ಲೇನೋ ಮಾತಾಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ಏನಂದರೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವರು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾರೆ, ನಾನೇನು ಮಾಡೋಕ್ಕಾಗಲ್ಲ.
ನಮ್ಮ ಅಮ್ಮ ಚೆನ್ನಾಗಿದೆ ಅಂತ ಅಂದರು, ನನ್ನ ಹಸ್ಬೆಂಡು ಚೆನ್ನಾಗಿದೆ ಅಂತ ಅಂದರು. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಆಫ್ಕೋರ್ಸ್ ಅಪ್ರಿಷಿಯೇಟ್ ಮಾಡಲೇಬೇಕು. ಡೈಲಿ ಮಾಡ್ತಾಯಿದ್ದೆ ನಾನು, ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಹಾಸ್ಟೆಲಲ್ಲಿದ್ದೆ, ಯಾವತ್ತೂ ಮನೇಲಿ ಇದ್ದವಳೆ ಅಲ್ಲ ನಾನು. ಅಡುಗೆ ಮಾಡಿ ತುಂಬ ಅಂದರೆ ಅವಾಗ ಮಾಡ್ತಾಯಿದ್ದೆ ಚಿಕ್ಕವಳಿದ್ದಾಗ, ಇವಾಗ ಮಾಡೋದು ಮರ್ತುಬಿಟ್ಟಿದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದರೆ ನನ್ನ ಹಸ್ಬೆಂಡ್ ಪಾಪ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ. ಅವರು ಚೆನ್ನಾಗಿಲ್ಲ ಅಂದರೆ ಏನಿಲ್ಲ, ಇದನ್ನು ಸರಿ ಮಾಡ್ಕೊಳ್ಳಿ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಖಾರ ಕಮ್ಮಿ ಆಗಿದೆ ಅಂತ ಈ ಥರ ಹೇಳ್ತಾರೆ. ಯಾವತ್ತೂ ಚೆನ್ನಾಗೇ ಇಲ್ಲ ಅಂತ ರೂಢಾಗಿ ನನಗೆ ಒಂದಿನೂ ಹೇಳೇ ಇಲ್ಲ. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತಾರೆ. ಆ್ಯಂಡ್ ಏನಂದರೆ ನೆಕ್ಸ್ಟು ಇವತ್ತು ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಇವತ್ತು ಆಲ್ರೆಡಿ ಇವತ್ತು ಡೇಟ್ ಏನಂದರೆ, ಇವತ್ತು ಯಾವ ವಾರ? ಇವತ್ತು ವೆಡ್ನೆಸ್ಡೇ. ಸಂಜೆಯಿಂದ ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಐಸ್ ಕ್ರೀಮ್ ಮಾಡಿದ್ದೆ, ಹೆಂಗೆ ಬಂದಿದೆ ನೋಡಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಅದು ಐಸ್ ಕ್ರೀಮ್ ಮಾಡಿದ್ದೀನಿ ಅಂತ ಅಂದಿದ್ದೀನಿ ಅಲ್ವಾ, ನೋಡೋಣ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ನೈಟ್ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಎಲ್ಲ ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಾಡಬೇಕಷ್ಟೇ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಮಾಡ್ಕೊಂಡು ಒಂದು ಸ್ಟಿಕ್ಕರು ಮತ್ತು ಕುಂಕುಮ ಇಟ್ಕೊಂಡು ಬಂದೆ. ನನ್ನ ಹಸ್ಬೆಂಡು ಯಾರೋ ಅವರ ಕೊಲೀಗ್ ಅಪ್ಪ ಏನೋ ತೀರೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಸ್ವಲ್ಪ ಬರೋದು ಒಂದು 8 ಗಂಟೆ 7 ಗಂಟೆ ಆಗುತ್ತೆ. ಆ್ಯಂಡ್ ಅಷ್ಟರಲ್ಲಿ ಊಟ ಮಾಡ್ಕೊಂಡಿದ್ದೀನಿ, ನೀವು ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಊಟ ಮಾಡ್ಕೋಬೇಕು. ಮತ್ತು ಮೈಕ್ ತೊಗೋಬೇಕು ಅಂತ ಅನ್ಕೋತಾನೆ ಇದ್ದೀನಿ, ತೊಗೊಳಕ್ಕೆ ಆಗ್ತಾಯಿಲ್ಲ. ನೋಡೋಣ ಯಾವಾಗ ತೊಗೋತೀನಿ ಅಂತ. ಐಸ್ ಕ್ರೀಮ್ ಇಟ್ಟಿದ್ದೆ, ಹೆಂಗಾಗಿದೆಯೋ ಗೊತ್ತಿಲ್ಲ, ನೋಡ್ತೀನಿ. ತೋರಿಸ್ತೀನಿ ನಿಮಗೂ. ತುಂಬ ಚೆನ್ನಾಗಿದೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಸೊ ಇಲ್ಲಿ ಲೈಟ್ ಹಾಕಿಲ್ಲ ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಹೆಂಗಿದೆ ಅಂತ ಗೊತ್ತಿಲ್ಲ, ಇನ್ನೂ ಇಷ್ಟಿದೆ. ನನ್ನ ಹಸ್ಬೆಂಡ್ ಬಂದಾಗ ಅವ್ರಿಗೊಂದು ಸ್ವಲ್ಪ ಕೊಡಬೇಕು. ನಾನಿಲ್ಲಿ ಎಗ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಒಂದ್ಸಲ ಎಗ್ ರೈಸ್ ರೆಸಿಪಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆದರೂ ಒಂದ್ಸಲ ಇಲ್ಲಿ ಶೇರ್ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ತೊಗೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅಂದರೆ ಒಂದು ಆರೆಂಜ್ ಕಲರ್ ಬರೋ ಥರ ನೀಟಾಗಿ ಅಂತ ಹೇಳ್ತಾ ಇದ್ದೀನಿ. ಆರೆಂಜ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಾನು ಕೆಲವ್ರು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾರೆ, ಆದರೆ ನಂಗೆ ಸ್ವಲ್ಪ ಭಯ ಎಣ್ಣೆ ಎಲ್ಲಿ ಸಿಡಿದ್ಬಿಡುತ್ತೆ ಅಂತ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಯಾವುದು ಇರುತ್ತೆ ನಿಮ್ಮ ಮನೇಲಿ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ಯಾರೆಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ವ, ಆವಾಗಲೇ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಆ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಗ್ನ ನೀವು ಹಾಕೋಬೇಕಾಗುತ್ತೆ. ನಿಮಗೆ ಎಷ್ಟು ಎಗ್ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 5 ರಿಂದ 6 ಎಗ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ರೈಸ್ನ ಹಾಕಿ ನೀವು ಅದನ್ನು ನೀಟಾಗಿ ಫ್ರೈ ಮಾಡಿದ್ರೆ ಆಯಿತು, ಎಗ್ ರೈಸ್ ರೆಡಿ ಆಗುತ್ತೆ. ಕೆಲವೊಂದು ಸಾಸ್ಗಳನ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಯಾವುದೂ ಸಾಸ್ ಯೂಸ್ ಮಾಡಲ್ಲ. ಮತ್ತು ಇನ್ನೊಂದು ಏನಂದರೆ, ಆ ರೈಸ್ ಹಾಕಿದ್ಮೇಲೆ ನಾನಿಲ್ಲಿ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಅದಾದಮೇಲೆ ಸ್ವಲ್ಪ ಎಗ್ ರೈಸ್ ಪೌಡರ್ನೆಲ್ಲ ಯೂಸ್ ಮಾಡಿದ್ದೀನಿ. ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟಿದ್ದೀನಿ. ನೀವು ವೆಜಿಟೇಬಲ್ಸ್ನೆಲ್ಲ ಹಾಕಿ ರೈಸ್ ಹಾಕಿದ್ಮೇಲೆ ನಿಮಗೆ ಗರಂ ಮಸಾಲ ಮತ್ತು ನಿಮ್ಮದು ಯಾವ್ದಾವ್ದು ಮಸಾಲಗಳಿರುತ್ತೆ ಅದನ್ನೆಲ್ಲ ಹಾಕಿ ನೀಟಾಗಿ ಅದೊಂದು ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಎಗ್ ರೈಸು. ಅದೆಲ್ಲ ಆದಮೇಲೆ ನಾನು ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ನನಗೆ
ಎಲ್ಲ ಕೆಲಸ ಆದಂಗೆ. ಸೊ ಇಲ್ಲಿ ನೀಟಾಗಿ ಪಾತ್ರೆನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನಾನು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಜಾಸ್ತಿ ಕಟ್ ಮಾಡ್ಕೊಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ನೋಡ್ಬೋದು ಎಗ್ ರೈಸ್ ಚೆನ್ನಾಗಾಗಿದೆ. ಸೊ ಇದು ಎಗ್ ರೈಸ್ ರೆಸಿಪಿ. ನಾನು ಜಾಸ್ತಿ ಸಾಸೇ ಯೂಸ್ ಮಾಡಲ್ಲ ನಾನು, ಯಾವ ಸಾಸನ್ನು. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಆ್ಯಸ್ ಯೂಶುವಲ್ ತೋರಿಸ್ದೆ ಅನಿಸುತ್ತೆ, ಎಗ್ ರೈಸ್ ಮಾಡಿಬಿಟ್ಟು ಅದನ್ನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಮಲ್ಕೊಬಿಟ್ವಿ. ನೆಕ್ಸ್ಟ್ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ತಿಂಡಿಗೆ ನಾನು ಬಾತ್ ಮಾಡಿದ್ದೆ. ಸೋಯಾ ಚಂಕ್ಸ್ ಇತ್ತು ನಮ್ಮ ಮನೆ, ಅದನ್ನು ಯೂಸ್ ಮಾಡಿಕೊಂಡು ಬಾತ್ ಮಾಡಿದ್ದೆ. ಇವಾಗ ಆಲ್ರೆಡಿ ಟೈಮ್ ಬಂದು 10:15. ನಮ್ಮ ಹಸ್ಬೆಂಡ್ ಊಟ ಮಾಡ್ಕೊಂಡು ಹೊರಟರು. ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಕಸ ಗುಡಿಸಿ ಮನೆಯನ್ನು ತಾರಿಸ್ದೆ, ಅಂದರೆ ಮನೆಯೆಲ್ಲ ಒರೆಸ್ದೆ. ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ತೋರಿಸ್ತಾ ಇದೆ. ವಾಷಿಂಗ್ ಮಿಷಿನ್ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ಒಣಗಾಕ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಇವತ್ತು ಗುರುವಾರ, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಂಟಿನ್ಯೂಸ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ದಿನದ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ವಿಡಿಯೋ ಮಾಡ್ಕೋತೀನಿ, ಎಡಿಟ್ ಯಾವಾಗ ಮಾಡ್ತೀನೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ವ್ಯೂ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ 7.5K ಫಾಲೋವರ್ಸ್ ಇದ್ದಾರೆ, 7,500 ಜನ. ನನಗೆ 10K ಆಗಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ನಮ್ಮದು ಆ್ಯನಿವರ್ಸರಿ ಇದೆ, ಜೂನ್ 8ನೇ ತಾರೀಕು ಆ್ಯನಿವರ್ಸರಿ ಇದೆ. ಅಷ್ಟರಲ್ಲಿ 10K ಆಗಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಏನೇನೋ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೀನಿ. ಕ್ಯಾಮ್ರಾ ನೋಡಿದ ತಕ್ಷಣ, ವಿಡಿಯೋ ಫೋನ್ ತೆಗೆದ ತಕ್ಷಣ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಅದೂ ಆಸೆ ಇದೆ. ಇನ್ಸ್ಟಾಗ್ರಾಮಲ್ಲಿ 10K ಆಗಬೇಕು ಅಂತಲೂ ತುಂಬ ಆಸೆ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ನೋಡೋಣ. ಬಟ್ಟೆ ಆಗಿದೆಯಾ ವಾಷಿಂಗ್ ಮಿಷಿನಲ್ಲಿ, ಇನ್ನೂ ತೋರಿಸ್ತೈತೆ ಟೈಮು. ಇನ್ನು ಎಷ್ಟೊತ್ತಪ್ಪ ನೋಡಿ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ ರೀ. ಫುಲ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ಹಂಗೆ ಇದೆ. ಇಲ್ಲೆಲ್ಲ ತೊಳೆದೆ. ನೆಕ್ಸ್ಟು ಈಗ ಬಟ್ಟೆನೆಲ್ಲ ಹಾರಾಕ್ಬಿಟ್ಟು, ಅಂದರೆ ಒಣಗಾಕ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ನೋಡೋಣ ಅದು ಎಷ್ಟೊತ್ತು ಇನ್ನೂ ಟೈಮ್ ಹಿಡಿಯುತ್ತೆ ಅಂತ. ಆಗಲೇ ನಿಮ್ಗೆ ಹೇಳ್ದಂಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದು ವಾಶ್ ಆಗಿದೆ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಹಾರಾಕೋಣ ಅಂತ ಹಾರಾಕ್ತಾಯಿದ್ದೀನಿ. ಏನಂದರೆ ಈ ವಾಷಿಂಗ್ ಮಿಷಿನ್ನು ಒಂದು 50 ಮಿನಿಟ್ಸ್ ತೋರಿಸಿರುತ್ತೆ. ಅದಾದಮೇಲೆ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆನೇ ಆಗೋಲ್ಲ. ನಾನು ಎಷ್ಟೊಂದು ಸಲ 20 ಮಿನಿಟ್ಸ್ ತೋರಿಸ್ಬಿಟ್ಟು ಮತ್ತೆ 25 ಮಿನಿಟ್ಸ್ ತೋರಿಸುತ್ತಲ್ಲ ಅಂತ ಅನ್ಕೋತೀನಿ. ಬಟ್ ಆ ಮಷಿನ್ ಅನಲೈಸ್ ಮಾಡ್ಕೊಡುತ್ತೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡಿಕೊಂಡು ಆಮೇಲೆ ಅದು ವಾಶ್ ಮಾಡುತ್ತೆ ಅನಿಸುತ್ತೆ. ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಹಾಯ್, ಪೂಜೆ ಎಲ್ಲ ಮಾಡಾಯಿತು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಮಾಡೋದಕ್ಕೆ. ಅನ್ನ ಮಾಡಿಬಿಟ್ರೆ ನನ್ನ ಹಸ್ಬೆಂಡ್ ಬರ್ತಾರೆ. ಇವಾಗ ಟೈಮ್ ಬಂದು 12:15. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ 10:15 ಆಗಿತ್ತು ಅನಿಸುತ್ತೆ. ಇವಾಗ 12:15. ಪೂಜೆ ಎಲ್ಲ ಆಯಿತು. ರೈಸ್ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬಂದರೆ ಅವ್ರಿಗೂ ಊಟ ಹಾಕ್ಕೊಡ್ಬೇಕು. ಪೂಜೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಒಣಗಾಕಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಾನು ನೆನ್ನೆ ಐಸ್ ಕ್ರೀಮ್ ಮಾಡಿದ್ದೆ ಅಲ್ವಾ, ಅದನ್ನು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಎತ್ತಿಟ್ಬಿಡ್ತೀನಿ ಇವಾಗ. ಸ್ವಲ್ಪ ಜಾಸ್ತಿ ಕೋಲ್ಡ್ ಆದರೆ ನನಗೆ ತಿನ್ನಬೇಕು ಅಂತ ಅನ್ಸಲ್ಲ, ಅದಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಆಮೇಲೆ ಮೊಸರು ಎತ್ತಿಟ್ಬಿಡ್ತೀನಿ ಇವಾಗ. ಮೊಸರು ಏನಕ್ಕೆ ಎತ್ತಿಡ್ತೀನಿ ಅಂದರೆ ಅದು ಫುಲ್ ಕೋಲ್ಡ್ ಆಗಿಬಿಡುತ್ತೆ, ಅದಕ್ಕೆ ಮೊಸರು ಮತ್ತು ಐಸ್ ಕ್ರೀಮ್ನ ಎತ್ತಿಟ್ಟಿದ್ದೀನಿ. ರೈಸ್ ಹಾಕ್ಬಿಟ್ರೆ ಸಾಂಬಾರು ಬಿಸಿ ಮಾಡಿಬಿಡ್ತೀನಿ ಇವಾಗ. ಯಾಕಂದರೆ ಅವ್ರು ಬಂದಾಗ ವೆಯ್ಟ್ ಮಾಡಲ್ಲ, ಆಯ್ತಾ ಅಂತಾರೆ. ಇವಾಗಲೇ ಸಾಂಬಾರು ಬಿಸಿ ಮಾಡ್ತಾರೆ. ಸಂಜೆಗೆ ಚಪಾತಿ ಮಾಡಿ ಬೆಂಡೆಕಾಯಿ
ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕ್ರೀಮ್ ಹಾಕಿದ್ರು ಆಗ್ತಾಗೆ ಕಾಣಿಸಲ್ಲ ನನ್ನ ಮುಖಕ್ಕೆ. ಹಾಲು ಬಿಸಿ ಮಾಡಿಬಿಡ್ತೀನಿ. ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ ಕರೆಕ್ಟಾಗಿ? ನಂಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ವಾಯ್ಸ್ ಕೇಳಿಸುತ್ತಾ ಇಲ್ವಾ ಅಂತ. ಮೈಕ್ ತೊಗೋಬೇಕು, ಯಾವಾಗ ತೊಗೋತೀನೋ ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ತೊಗೊಂಡ್ರೆ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ, ಬಿಕಾಸ್ ಚೆನ್ನಾಗಿ ಕೇಳಿಸ್ಲಿ ವಾಯ್ಸು. ಮತ್ತು ಆಫರ್ ಬಿಟ್ಟು ಅಂತ ಕಮ್ಮಿ ತೊಗೊಬಿಟ್ಟು ಮತ್ತೆ ಅದು ಕೆಟ್ಟೋದ್ರೆ ಮತ್ತೆ ಇನ್ನೊಂದು ತೊಗೋಬೇಕಲ್ವ, ಅದೆಲ್ಲ ಆಗಲ್ಲ ಅಂತ. ಮತ್ತು ನಾನು ಸ್ಕ್ರೀನ್ ನೋಡ್ಕೊಂಡು ಮಾತಾಡ್ತೀನಿ ಜಾಸ್ತಿ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ, ಆಮೇಲೆ ಕಲ್ತ್ಕೊತೀನಿ ಲೆನ್ಸ್ ನೋಡೇ ಮಾತಾಡೋದಕ್ಕೆ. ಯಾಕಂದರೆ ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗಲ್ಲ ಅಲ್ವಾ ಯಾರಿಗೂ. ಅದಕ್ಕೆ ನಂಗೆ ಹಿಂಗೆ ಇಟ್ಕೊಂಡು ಕೈಯೆಲ್ಲ ನೋವು ಬರುತ್ತೆ ಮಾತಾಡಿ. ಸಾಂಬಾರು ಬಿಸಿ ಆಗ್ತಾ ಇದೆ ಅಷ್ಟೇ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಇವಾಗಿನೇನು ಸಾಂಬಾರು ವಿಷಲ್ ಆಗಿಬಿಡುತ್ತೆ. ಅಂದರೆ ಸ್ವಲ್ಪನೇ ರೈಸ್ ಇಟ್ಟಿರೋದು, ಯಾಕಂದರೆ ನಾನು ಬೆಳಿಗ್ಗೆ ಮಾಡಿರೋದು ಏನು ಬಾತ್ ಹಂಗೈತೆ, ಟೊಮೊಟೊದ ಸೋಯಾ ಚಂಕ್ಸ್ ಹಾಕಿ ಬಾತ್ ಥರ ಮಾಡಿದ್ದೆ ಅಲ್ವಾ, ಅದು ಹಂಗೆ ಐತಿ ಸ್ವಲ್ಪ. ಅದನ್ನು ತಿನ್ಕೋತೀನಿ ನಾನು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ. ಮಾಡ್ತಾನೆ ನೋಡಿ, ರೈಸ್ ಆಗೋಯ್ತು. ಇಲ್ಲಿ ಸಾಂಬಾರು ಬಿಸಿ ಆಗ್ತಾಯಿದೆ. ಸೊ ಊಟ ಎಲ್ಲ ಮಾಡಿಕೊಂಡು ಸಂಜೆ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ, ವೀಡಿಯೋ ಕಟ್ ಮಾಡಿದೆ, ಆಮೇಲೆ ಮಾಡೋಣ ಅಂತ. ಐಸ್ ಕ್ರೀಮ್ ತಿಂತಾಯಿದ್ದೆ ಅಲ್ವಾ, ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದೆ, ಇಲ್ಲಿ ನೋಡಿ. ಹಾಯ್, ಊಟ ಎಲ್ಲ ಆಯಿತು. ನನ್ನ ಹಸ್ಬೆಂಡು ಕೂಡ ಆವಾಗಲೇ ಊಟ ಮಾಡ್ಕೊಂಡು ಹೋದರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಟೈಮು 1:40 ಏನೋ ಆಗಿದೆ. ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನನ್ನ ಮೊಗ್ಗಿನ ಮನಸ್ಸು ಮೂವಿ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಬಟ್ ನೋಡಿರಲಿಲ್ಲ. ಮೊಗ್ಗಿನ ಮನಸ್ಸು, ಮುಂಗಾರು ಮಳೆ, ಗಾಳಿಪಟ, ಈ ಥರ ಫಿಲಮ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದು ಜಾಸ್ತಿ ಫೈಟ್ ಆಗಿರ್ಬೋದು, ಇಲ್ಲ ಮಾಸ್ ಥರ ಏನಿರಲ್ಲ. ನನಗೆ ಫಿಲಮ್ಸ್ ಯಾವಾಗಲೂ ಆ ಥರನೇ ಇರಬೇಕು. ಯಾವ ಥರ ಅಂದರೆ ಜಾಸ್ತಿ ಫೈಟ್ಗಳೆಲ್ಲ ಇರಬಾರ್ದು, ಸ್ವಲ್ಪ ಚೆನ್ನಾಗಿ ನೋಡೋದಕ್ಕೆ ರಿಯಾಲಿಟಿ ಆಗಿರಬೇಕು, ರಿಯಲ್ ಥರ ಇರಬೇಕು. ಆ ಥರ ಫಿಲಮ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಮೊಗ್ಗಿನ ಮನಸ್ಸು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿದ್ದೆ ಬರ್ತಾಯಿದೆ. ನಿದ್ದೆ ಬಂದರೆ ಮಲ್ಕೊಬಿಡ್ತೀನಿ, ನಿದ್ದೆ ಬರಲಿಲ್ಲ ಅಂದರೆ ನೋಡ್ತೀನಿ. ಸಂಜೆ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಸ್ವಲ್ಪ ಪಾತ್ರೆ ಇತ್ತು, ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆ ಮಡಿಸ್ಬಿಟ್ಟಿದ್ದೆ. ಬೆಳಗ್ಗೆ ಬಟ್ಟೆ ವಾಶ್ ಮಾಡಿದ್ನಲ್ವ, ಅದನ್ನೆಲ್ಲ ಮಡಿಸಿಟ್ಟಾಯಿತು. ಇವಾಗ ಸ್ವಲ್ಪ ಕಸ ಗುಡಿಸ್ತಾ ಇದ್ದೆ. ಕಸ ಗುಡಿಸ್ಬಿಟ್ಟು ನೈಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿ. ಸೊ ಅಡುಗೆ ಮಾಡಬೇಕಾದ್ರೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ.